ನಮಸ್ಕಾರ, ಗುಡ್ ಮಾರ್ನಿಂಗ್. ಎಲ್ಲರೂ ಆರಾಮ ಅಂತ ತಿಳ್ಕೊಂಡಿದ್ದೀನಿ. ಸೊ ಏನಾಯ್ತು, ಈಗ ನಾನು ಸ್ವಲ್ಪ ಬೇಗ ಹೊರಡೋಣ ಅಂತಿದ್ದೆ. ಸೊ ಟೈಮ್ ಈಗ 8:55. ಬೇಗ ಹೊರಡೋಣ ಅಂತಿದ್ದೆ, ಹೊರಟು ಇದೆ. ಬಟ್ ಫೋನು ನನ್ನ ಹತ್ರ 2 ಫೋನ್ ಇದೆ. ಒಂದು ಸ್ಯಾಮ್ಸಂಗ್ ನಾನು ಯೂಸ್ ಮಾಡೋದು ಮನೆಯಲ್ಲಿ, ಆ, ನಂದು ಇನ್ನೊಂದು ಐಫೋನ್ ನಾನು ಡೈಲಿ ಕಾಲೇಜ್ ಮತ್ತೆ ಯೂಸ್ ಮಾಡೋದು. ಸೊ ಏನಾಯ್ತು, ಐಫೋನ್ನ ಚಾರ್ಜ್ಗೆ ಹಾಕಿದೆ, ಸ್ಯಾಮ್ಸಂಗ್ನ ಪಾಕೆಟಲ್ಲಿ ಇಟ್ಕೊಂಡು ಮನೆ ಹೊರಟಿದೆ. ಪೆಟ್ರೋಲ್ ಬಂಕ್ ಹೋಮೇಲೆ ಗೊತ್ತಾಯಿತು ಅದು ಐಫೋನು ಸ್ಯಾಮ್ಸಂಗ್ ಅಲ್ಲ ಅಂತ. ಸೊ ರಿಟರ್ನ್ ಹೋಗಿ ಅಪ್ಪಕ್ಕಿಂದ ಬೈಸ್ಕೊಂಡು ಐಫೋನ್ ತೊಗೊಂಬಂದು ಪೆಟ್ರೋಲ್ ಹಾಕ್ಸ್ಕೊಂಡು ₹500 ಪೆಟ್ರೋಲ್ ಹಾಕ್ಸ್ಕೊಂಡೆ. ಯೂಶಲಿ ₹210 ಹಾಕ್ಸ್ತೀನಿ. 2 ಲೀಟರ್ ಆಲ್ಮೋಸ್ಟ್ ಬರುತ್ತೆ. ಬಟ್ ದೆನ್ ಇವತ್ತು 510 ಹಾಕ್ಸ್ಕೊಂಡೆ. ಅದಕ್ಕೆ ಬೈಸ್ಕೊಂಡೆ ಮನೆಯಲ್ಲೂ, ದಿನ ಯಾಕೆ ಪೆಟ್ರೋಲ್ ಬಂಕ್ ಹೋಗ್ತೀಯಾ, ಒಂದೇ ಸಲ ಹಾಕ್ಸ್ಕೊ ಅಂತ. ಸೊ 510 ಹಾಕ್ಸ್ಕೊಂಡು ಈಗ 8:56 ಈ ಕಾಲೇಜ್ ಕಡೆ ಹೊರಟಿದ್ದೀನಿ. ಡೇ 2 ಆಫ್ ದ ಕಾಲೇಜ್ ಇವತ್ತು. ಸೊ ನಿಮ್ಗೆ ಹೇಳಿತಾರ, ಯೂಶಲಿ 1 ವೀಕ್ಗೆ ಯಾರೂ ಬರಲ್ಲ, ನೆಕ್ಸ್ಟ್ ಮಂಡೇಯಿಂದ ಕಾಣಿಸ್ಕೊಳ್ತಾರೆ. ಸೊ ಏನು ಮಾಡೋಕ್ಕಾಗಲ್ಲ. ನಾನು ಏನಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ, ಈಗ ಸ್ವಲ್ಪ ಅಟೆಂಡೆನ್ಸು ಎಲ್ಲ ಸಿಕ್ಕಿದ್ರೆ ಮುಂದೆ ಇನ್ನು ರಜಾ ಹಾಕೋಕೆ ಈಸಿ ಆಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹೋದರೆ ಎಂಡ್ ಇಲ್ಲ ಮಿಡಲಲ್ಲಿ ನಾವು ರಜಾ ಹಾಕ್ಬೋದು. ಇಲ್ಲ ಅಂದರೆ ಅಟೆಂಡೆನ್ಸ್ ಇಲ್ಲ, ವರ್ಕ್ ಇದಿರುತ್ತೆ. ಸೊ ಈಗ ಹೆಂಗೂ ಏನೂ ಇಲ್ಲ, ಬೇಸಿಕ್ ಕ್ಲಾಸ್ ತೊಗೊತಿದ್ದಾರೆ. ಸೊ ಹೋಗಿ ಅಟೆಂಡ್ ಮಾಡೋಣ ಕ್ಲಾಸ್. ಇಲ್ಲೇ ಡೈಲಿ ವ್ಲಾಗ್ಸ್ ಅಂದರೆ ಕಾಲೇಜ್ ಅದು ಇದು ತೋರಿಸ್ತಾ ಇರ್ತೀನಿ. ಬಟ್ ದೆನ್ ಸೂನ್ ಒಂದು ಪ್ರಾಪರ್ ರೈಡ್ ಪ್ಲ್ಯಾನ್ ಮಾಡ್ತೀನಿ. ಪ್ರಾಪರ್ ರೈಡ್ ಕೂಡ ಒಂದು ಪ್ಲ್ಯಾನ್ ಮಾಡ್ತೀನಿ. ಇನ್ನೊಂದು ಒಂದು ಒಳ್ಳೆ ವ್ಲಾಗ್ಸ್ ಬರೋ ಥರ, ಅಂದರೆ ಡಿಫ್ರೆಂಟ್ ಕಂಟೆಂಟ್, ಅದು ತೊಗೊಂಬರ್ತೀನಿ ಸೂನ್. ಅಂದರೆ ಅದು ಪ್ಲ್ಯಾನ್ ಆಗಿದೆ. ಒಂದು ಈವೆಂಟ್ ಇದೆ. ಸೊ ಅದದು ಒಂದು ಟ್ರೆಡಿಷ್ನಲ್ ಈವೆಂಟ್ ನಮ್ಮ ಊರಲ್ಲಿ. ಸೊ ಆ ಸೀರೀಸ್ ಕ್ರೇಜಿಯಾಗಿರುತ್ತೆ. ಅದು ಒಂದು ಸೀರೀಸ್ ಆಗಿ ಅಪ್ಲೋಡ್ ಮಾಡ್ತೀನಿ. ಮತ್ತೆ ಸೂನ್ ಒಂದು ರೈಡ್ ಕೂಡ ಪ್ಲ್ಯಾನ್ ಮಾಡ್ತೀನಿ ಫ್ರೆಂಡ್ಸ್ ಜೊತೆ. ಈಗ ತಾನೇ ಕಾಲೇಜ್ ಶುರು ಆಗಿದೆ. ಸೊ ಸ್ವಲ್ಪ ದಿನ ಲೈಕ್ ಎಲ್ಲ ಬರಲಿ ಕಾಲೇಜ್ಗೆ, ಮತ್ತೆ ಕೂತ್ಕೊಂಡು ಒಂದು ಪ್ಲ್ಯಾನ್ ಮಾಡಿ ಡಿಸೈಡ್ ಮಾಡ್ಬೋದು ಎಲ್ಲಿಗೆ, ಯಾವ ಕಡೆ ಹೋಗೋಣ, ಎಷ್ಟು ದಿನ ಅಂತ. ಸೊ ಅದೊಂದು ಸೀರೀಸು. ಬಟ್ ದೆನ್ ಈ ಈವೆಂಟ್ ಸೀರೀಸು ಸೂನ್ ನೆಕ್ಸ್ಟ್ ಮಂತ್ ಒಳಗಡೆ ಬರುತ್ತೆ, ಏಪ್ರಿಲ್ ಒಳಗಡೆ. ಸೊ ಅದೊಂದು ಕ್ರೇಜಿ ಸೀರೀಸ್ ವ್ಲಾಗ್ಸ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ಸು That's hard. Ask yourself, what is a user's motivation to be here in the first place? ಹಲೋ ಎಲ್ಲರಿಗೂ. ಕಾಲೇಜ್ 5:30 ಮುಗೀತು ಇವತ್ತು. ಸ್ವಲ್ಪ ಲೇಟ್ ಆಯಿತು, ಸ್ವಲ್ಪ ಕೆಲಸ ಇತ್ತು. ಸೊ 5:30 ಮುಗಿಸ್ಕೊಂಡು 5:37 ಈಗ ಮನೆ ಕಡೆ ಪ್ರಯಾಣ. ಡನ್ ಫಾರ್ ದ ಡೇ ಕಾಲೇಜಲ್ಲಿ. ಸೊ ಅಷ್ಟೇನು ಕೆಲಸ ಇಲ್ಲ ಇವತ್ತು ಮನೆಗೆ ಹೋದ್ಮೇಲೆ. ಸೊ ವಿಡಿಯೋ ಎಡಿಟಿಂಗ್ ಇದೆ ಸ್ವಲ್ಪ. ಇದೊಂದು ಸಿಗ್ನಲ್ ಇದೆ, ರೆಡ್ ಇರುತ್ತೆ. ಎಲ್ಲರೂ ಮೆಜೆಸ್ಟಿಕ್ ಹತ್ರ ಎಲ್ಲರೂ ಹೋಗ್ತಾ ಇರ್ತಾರೆ ಕಂಟಿನ್ಯೂಸ್ ಆಗಿ. ಯಾರಾದ್ರೂ ಒಬ್ಬರು ನಿಲ್ಸಿದ್ರೆ ಎಲ್ಲರೂ ನಿಲ್ತ್ಕೊಂತಾರೆ. ಸೊ ಅದೇನಂದ್ರೆ, ಇನ್ನು ಒಬ್ರಿಗೆ ಧೈರ್ಯ, ಹೋಗ್ತವ್ರೆ ಎಲ್ಲರೂ, ಪರವಾಗಿಲ್ಲ ಬಾ, ಅವನು ಹೋಗ್ತಾವನೆ, ನಾನು ಹೋಗ್ಬಿಡ್ತೀನಿ. ಎಷ್ಟು ಜನ ಅವನು, ಇವ್ರಿಬ್ರು ಹೋಗ್ತಾರೆ, ಬಾ 2 ಗಾಡಿ ಹೋಗ್ತಿದೆ, ನಾನು ಹೋಗ್ತೀನಿ. ಈಗ ಹಂಗೆ ಎಲ್ಲರೂ ಹೋಗ್ತಾ ಇದ್ರು. ನನ್ನ ಕ್ಯಾಮ್ರಾ ಆನ್ ಮಾಡ್ಕೊಂಡು ಮುಂಚೆ ಎಲ್ಲರೂ ಕಂಟಿನ್ಯೂಸ್ ಹೋಗ್ತಿದ್ರು. ನಾನು ಹೋಗಿ ನಿಂತ್ಕೊಂಡೆ. 1-2 ಕಾರ್ ಪಾಸ್ ಆಯ್ತು. ಸ್ವಲ್ಪ ಆದ್ಮೇಲೆ ನನ್ನ ನೋಡಿ ಎಲ್ಲರೂ ಲೈನಾಗಿ ನಿಂತ್ಕೊಂಡ್ರು ಸುಮ್ಮನೆ. ನಾನು ಎಷ್ಟೋ ಸತಿ ಎಲ್ಲರೂ ಹೋಗ್ತಾ
ಬಟ್ ಈಗ ಯಾರೋ ಅಲ್ಲಿ ಕ್ರಾಸ್ ಮಾಡ್ಬೇಕಿತ್ತು ದಾರಿ, ಸೊ ಸುಮ್ನೆ ನಿಂತ್ಕೊಂಡಿದ್ರು, ಅವ್ರಿಗೆ ಹೋಗಕ್ಕಾಗಲ್ಲ ಇಲ್ಲ ಅಂದ್ರೆ. ಮತ್ತೆ ನಾನು ನಿಲ್ದೆ, ಎಲ್ಲರೂ ಲೈನ್ ನಿಲ್ಸ್ಕೊಂಡು ಅಷ್ಟೇ. ಒಬ್ರೇನ್ ಮಾಡ್ತಿದಾರೆ, ಎಲ್ಲ ಅದೇ ಒಬ್ರು ನಿಲ್ಸೆ ಓಕೆ, ಓ ನಿಲ್ಸೋನೆ ನಾನು ನಿಲ್ಸ್ಬಿಡ್ತೀನಿ. ಆಗ ಅವ್ನ್ ಕಣ್ಣು, ಓ ಏನಿಗೆ ನಿಲ್ಸಿರೋದು, ಓ ರೆಡ್ ಲೈಟ್ ಇದೆ. ಅದಕ್ಕಿಂತ ಮುಂಚೆ ಓ ಅವ್ನು ಹೋಗ್ತಾವನೆ, ರೆಡ್ ಲೈಟ್ ಇದೆಯಾ, ಈ ಪರವಾಗಿಲ್ಲ ಹೋಗ್ತಾ ಇರೋಣ. ಅಯ್ಯೋ ಏನು ಮಾಡಕ್ಕಾಗಲ್ಲ. ಹಾ ಬಾ ಬಾ ಗುರು ಬಾ. ಮಿರರ್ ನ ಒಬ್ಬ ಇಟ್ಕೊಂಡವನೆ, ಏನೋ ಬಿದೋಗೋ ತರ. ತಮಿಳ್ ಬಾಯ್ಸ್. ಓ ಕ್ರೇಜಿ ರೆಡ್ ಬ್ಯೂಟಿ ಡುಕಾಟಿ, ಯಾವ್ದೋ ಹೊಸ ಡುಕಾಟಿ. ಕ್ರೇಜಿ ಕ್ರೇಜಿ ಡುಕಾಟಿ ಮಲ್ಟಿ ಸ್ಟಾರ್ಡ್ V4. ಟ್ರಾಫಿಕ್ ಎಲ್ಲ ದಾಟ್ಕೊಂಡ್ ಬಂದೆ, ಬರ್ಡ್ ಹತ್ರ ಇದೀನಿ ಈಗ. ಈಗಲೇ 6 ಗಂಟೆ ಆಯ್ತು. ಸೊ ಎಲ್ಲರೂ ಒಂದು ಹೆಲ್ಪ್ ಮಾಡಿ, ನಿಮ್ ರಿವ್ಯೂಸ್ ಶೇರ್ ಮಾಡಿ. ಆ, ಈ ಈ ವಿಡಿಯೋ ಪೋಸ್ಟ್ ಮಾಡಾದ್ಮೇಲೆ ನಿಮ್ ಈ ವಿಡಿಯೋದು ರಿವ್ಯೂ ಪೋಸ್ಟ್ ಮಾಡಿ. ಅಂದ್ರೆ ಆಂಗಲ್ ಹೆಂಗಿದೆ, ಮತ್ತೆ ವಾಯ್ಸ್ ಇನ್ನೂ ವರ್ಕ್ ಮಾಡ್ತಾ ಇದೀನಿ. ವಾಯ್ಸ್ ಮೇಲೆ ಸ್ವಲ್ಪ ಗ್ರೇನ್ ಎಫೆಕ್ಟ್ ಇದೆ, ಸ್ವಲ್ಪ ಡಿಸಾರ್ಡರ್ ಇದೆ, ಅಂತ ಸೌಂಡ್ ಬರ್ತಿದೆ. ವರ್ಕ್ ಮಾಡ್ತಾ ಇದ್ದೀನಿ, ಡಿಫ್ರೆಂಟ್ ಪ್ಲೇಸ್ಮೆಂಟ್ ಹಾಕಿ ಮೈಕ್ ನ. ಸೊ ನಿಮ್ದೊಂದು ರಿವ್ಯೂ, ಆಂಗಲ್ ಮತ್ತೆ ವಿಡಿಯೋ ಕ್ವಾಲಿಟಿ, ಮತ್ತೆ ನೀವು ಓವರ್ ಆಲ್ ನೋಡೋ ವಿಡಿಯೋ ಕ್ವಾಲಿಟಿ ಹೆಂಗಿದೆ ಅಂತ, ಸೊ ನನ್ಗೊಂದು ಹೆಲ್ಪ್ ಆಗುತ್ತೆ. ರಿವ್ಯೂಸ್, ಜೆನ್ಯೂನ್ಲಿ ರಿವ್ಯೂಸ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಶೇರ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಬಂದು ರೀಚ್ ಆದೆ. ಸೊ ಇನ್ನೂ ಸ್ವಲ್ಪ ಕ್ಲಿಪ್ಸು ಪೋಸ್ಟ್ ಮಾಡ್ತೀನಿ. ಕಾಲೇಜು, ಊಟ ಹೋಗಿದ್ದು, ಆಚೆ ಹೋಗಿದ್ದಲ್ಲ, ಮತ್ತು ಒಂದು ರಿವ್ಯೂ ವಿಡಿಯೋ, ಒಂದು ಗಾಡಿದು, ಯಾವ ಗಾಡಿ ಅಂತ ನಿಮಗೆ ಗೊತ್ತಾಗುತ್ತೆ. ಒಂದು ರಿವ್ಯೂ ವಿಡಿಯೋ ಕೂಡ ಪೋಸ್ಟ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಸಿಗೋಣ ಗೈಸ್, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.